Yes, hi, hello, namaste friends. Welcome back to Raman Tutorials. Good evening everybody. ಶುಭ ಸಂಜೆ ಎಲ್ರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಇಂಗ್ಲಿಷ್ ತರಗತಿಯನ್ನ ಆರಂಭ ಮಾಡೋಣ. ಸೊ ಇಂಗ್ಲಿಷ್ ತರಗತಿ ಅಂದ ತಕ್ಷಣ ಬಹಳಷ್ಟು ಜನಕ್ಕೆ ಎಲ್ಲೋ ಮಿಸ್ಟೇಕ್ ಮಾಡ್ತಾ ಇದೀವಿ, ಹೆಂಗೆ ಎಕ್ಸಾಮ್ಸ್ ಅಲ್ಲಿ ಹೆಂಗೆಲ್ಲ ಇದನ್ನ ಅಟೆಂಡ್ ಮಾಡೋದು ಅನ್ನೋ ಒಂದಷ್ಟು ಭಯಗಳಿರುತ್ತೆ. ಸೊ ಅದೆಲ್ಲ ನಿಮ್ಮ ತಲೆಯಿಂದ ತೆಗೆದು ಹಾಕಿ ಕಾಮನ್ ಆಗಿ ಎಲ್ಲರ ರೀತಿಯಲ್ಲಿ ನೀವು ಫೀಲ್ ಮಾಡಬೇಕು. ಅಂಡ್ ಇಂಗ್ಲಿಷ್ ನಿಮ್ಗೆಲ್ಲಾ ಒಂದು ಕೋರ್ಸ್ಗೂ ಕೂಡ ಬಹಳ ಯೂಸ್ಫುಲ್ ಆಗುತ್ತೆ. PSTR ತಗೊಳ್ಳಿ, HSTR ತಗೊಳ್ಳಿ, ಹಾಗೆ GPT ತಗೊಳ್ಳಿ. ಇಂಗ್ಲಿಷ್ ಅನ್ನ ಕಂಪಲ್ಸರಿ ನೀವು ಓದ್ಲೇಬೇಕಾಗಿರೋದ್ರಿಂದ ಅಟ್ ಎನಿ ಕಾಸ್ಟ್, ಇದು TT ಅಲ್ಲ. ಸೊ TT ಎಕ್ಸಾಮ್ ನಲ್ಲಿ ಏನಾಗುತ್ತೆ, ಆಪ್ಷನಲ್ ಆಗಿ ನೀವು ತಗೋಬಹುದು ಅಥವಾ ಬಿಡ್ಬೋದು ಅನ್ನೋ ರೀತಿಯಲ್ಲಿ ಇರುತ್ತೆ. ಬಟ್ ಇದು ಹಂಗಲ್ಲ, ಕಂಪಲ್ಸರಿ ಇರೋದ್ರಿಂದ ಸ್ವಲ್ಪ ನಿಮ್ಮ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಆಗಿ ಕೊಡ್ಬೇಕಾಗತ್ತೆ. ಓಕೆ, ನೆನ್ನೆ ನಾನು ಒಂದು 15 ಪ್ರಶ್ನೆಗಳನ್ನ ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಒಂದು ಸ್ಟೇಟಸ್ ನಲ್ಲಿ ನೋಡ್ಕೊಂಡಿದ್ವಿ. ಇವತ್ತು ಅದರ ಕಂಟಿನ್ಯೂಯೇಷನ್ ಪಾರ್ಟ್ ಅನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಪ್ರಶ್ನೆ ಬಂದು ಹೀಗಿದೆ: ದ ರಿಚ್ ಡ್ಯಾಶ್ ನಾಟ್ ಆಲ್ವೇಸ್ ಹ್ಯಾಪಿ ಅಂತ ಇದೆ. ಹಾಗಾದ್ರೆ ಇಲ್ಲಿ ನೀವು ಯಾವ ವರ್ಬ್ ಅನ್ನ ಫಿಲ್ ಮಾಡ್ತೀರಾ? ದ ರಿಚ್ ಈಸ್ ಅಂತ ಮಾಡ್ತೀರಾ, ದ ರಿಚ್ ವಾಸ್ ಅಂತ ಯೂಸ್ ಮಾಡ್ತೀರಾ, ಅಥವಾ ದ ರಿಚ್ ಆರ್ ಅಂತ ಯೂಸ್ ಮಾಡ್ತೀರಾ, ಅಥವಾ ದ ರಿಚ್ ಹ್ಯಾಸ್ ಬೀನ್ ಅಂತ ಮಾಡ್ತೀರಾ? ಕಾಮನ್ ಆಗಿ ಒಂದ್ ಸೆಂಟೆನ್ಸ್ ಇದೆ ಅಪ್ಪ ಇಲ್ಲಿ. ಇಲ್ಲಿ ನೀವು ಸಿಂಪಲ್ ಸೆಂಟೆನ್ಸ್ ಅಂತಾನು ಕೂಡ ಕನ್ಸಿಡರ್ ಮಾಡ್ಬೋದು. ಹಾಗಾದ್ರೆ ಏನ್ ಯೂಸ್ ಮಾಡ್ತೀರಾ ಇಲ್ಲಿ? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಸೆಂಟೆನ್ಸ್ ಅಲ್ಲಿ ಹೇಗೆ ನಾವು ಇದನ್ನ ಮಾಡೋದು? ಇದು ನೌನ್ ಇದೆನಾ? ಇಲ್ಲ, ನೌನ್ ಪ್ಲೇಸ್ ಇಲ್ಲ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಯಾಕಿಲ್ಲ ಮೇಡಮ್, ಇಲ್ಲಿ ರಿಚ್ ಅನ್ನೋದು ಇದೆಯಲ್ಲ, ಇದು ನೌನ್ ಅಲ್ವಾ ಅಂತಂದ್ರೆ ನೋ, ದಿಸ್ ಇಸ್ ನಾಟ್ ನೌನ್. ಇದು ಅಬ್ಜೆಕ್ಟಿವ್ ಅಂತ ಹೇಳ್ತೀವಿ. ಆನ್ ಅಬ್ಜೆಕ್ಟಿವ್ ಪ್ಲೇಸ್ ಅಲ್ಲಿ ಇದೆ ಅಲ್ವಾ? ಓಕೆ, ಹಾಗಾದ್ರೆ ದ ಆರ್ಟಿಕಲ್ ಪ್ಲಸ್ ಅಬ್ಜೆಕ್ಟಿವ್ ಇದೆ. ಹಾಗಾದ್ರೆ ನೀ ನೌನೇ ಇಲ್ಲ, ಇಲ್ಲಿ ಏನ್ ಯೂಸ್ ಮಾಡ್ಬೇಕು? ಹೆಲ್ಪಿಂಗ್ ವರ್ಬ್ ಅನ್ನ ಅಂತಂದಾಗ ಆರ್ ನ ಯೂಸ್ ಮಾಡ್ಬೇಕು. ಬಹಳಷ್ಟು ಜನ ಈಸ್ ಅಂತ ಹೇಳಿದ್ರಿ, ಇದೇನು ರಿಚಸ್ ಅಂತ ಬರುತ್ತಾ? ಇಲ್ಲ, ಎಸ್ ಅನ್ನ ಆಡ್ ಮಾಡ್ಕೊಳ್ಳಲ್ಲ. ರಿಚ್ ಅನ್ನೋದು ನಾವು ಪ್ಲೂರಲ್ ಅಂತಾನೆ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ ಆರ್ ಅನ್ನ ನಾವು ಯೂಸ್ ಮಾಡ್ಬೇಕು. ದ ರಿಚ್ ಆರ್ ನಾಟ್ ಆಲ್ವೇಸ್ ಹ್ಯಾಪಿ ಅಂತ ಇದೆ. ಯಾಕೆ ಅಂತ ಅಂದ್ರೆ ಯಾವಾಗ್ಲೂ ಕೂಡ ದ ಪ್ಲಸ್ ಅಬ್ಜೆಕ್ಟಿವ್ ಆಗಿದೆ. ಸೊ ಇಲ್ಲಿ ದ ರಿಚ್ ಅಂತ ಬಂದಾಗ, ಅಂಡ್ ದ ಪುವರ್ ಅಂತ ಬಂದಾಗ, ಅಂಡ್ ದ ಎಲ್ಡರ್ಲಿ ಅಂತ ಬಂದಾಗ, ನೋಡಿ ಯೋಚನೆ ಮಾಡಿ, ಯಾವ್ದ್ಯಾವ್ದು ಬಂದಾಗ ನೀವು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಸೊ ದ ಎಲ್ಡರ್ಲಿ, ದ ಯಂಗ್, ಈ ರೀತಿ ದ ಪ್ಲಸ್ ಜೊತೆಗೆ ಅಬ್ಜೆಕ್ಟಿವ್ ಪ್ಲೇಸ್ಮೆಂಟ್ ಅನ್ನ ವರ್ಡ್ ತೆಗೆದುಕೊಂಡಾಗ ಇಟ್ ರೆಫರ್ಸ್ ಟು ಅ ಗ್ರೂಪ್ ಆಫ್ ಪೀಪಲ್. ಇದು ಒಂದು ಗ್ರೂಪ್ ಆಫ್ ಪೀಪಲ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಇದನ್ನ ಪ್ಲೂರಲ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಾ? ಇದು ಒಂದು ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಇಟ್ಸ್ ಅ ಗ್ರೂಪ್ ಆಫ್ ಪೀಪಲ್, ರಿಚ್ ಪೀಪಲ್ ಅಂತ ಹೇಳ್ತೀವಿ. ಮೇಡಮ್ ಅಲ್ಲಿ ಪೀಪಲ್ ಕೊಟ್ಟಿಲ್ವಲ್ಲ, ವಿ ಅಂಡರ್ಸ್ಟುಡ್, ನಾವು ಹಂಗೆ ಅದು ಅಂಡರ್ಸ್ಟುಡ್ ಆಗ್ಬಿಡ್ಬೇಕು. ಸೊ ಹಾಗಾಗಿ ಅಲ್ಲಿ ಆರ್ ನ ಯೂಸ್ ಮಾಡಿದ್ವಿ. ಇಟ್ ಟೇಕ್ಸ್ ಅ ಪ್ಲೂರಲ್ ವರ್ಬ್ ಆರ್. ಯಾವಾಗ್ಲೂ ಕೂಡ ಅದು ಪ್ಲೂರಲ್ ವರ್ಬ್ ಆರ್ ಅನ್ನ ತಗೊಳುತ್ತೆ. ವೆನ್ ದ ಪ್ರಿಸೀಡ್ಸ್ ಅನ್ ಅಬ್ಜೆಕ್ಟಿವ್ ವಿತೌಟ್ ಅ ನೌನ್, ನೋಡಿ, ಇಟ್ ರೆಪ್ರೆಸೆಂಟ್ಸ್ ಅ ಕ್ಲಾಸ್ ಆರ್ ಕೆಟಗರಿ ಆಫ್ ಪೀಪಲ್ ಅಂಡ್ ಈಸ್ ಆಲ್ವೇಸ್ ಪ್ಲೂರಲ್. ಯಾವಾಗ ಇಲ್ಲಿ ಒಂದು ನೌನ್ ಅನ್ನ ತಗೊಂಡಿಲ್ಲೋ, ನೌನ್ ತಗೊಳ್ಳಾರ್ದಂಗೆ ಅಬ್ಜೆಕ್ಟಿವ್ ವಿತೌಟ್ ಅ ನೌನ್, ಒಂದು ನೌನ್ ಇಲ್ದಂಗೆನೆ ಒಂದು ಅಬ್ಜೆಕ್ಟಿವ್ ಅನ್ನ ತಗೊಂಡಿದ್ದಾರೆ ಅಂತಂದ್ರೆ ಜೊತೆಗೆ ಅದು ಒಂದು ವರ್ಗ ಅಥವಾ ಒಂದು ಶ್ರೇಣಿಯನ್ನ ಅದು ರೆಕಗ್ನೈಸ್ ಮಾಡ್ತಾ ಇದೆ, ಒಂದು ಪೀಪಲ್ ಅನ್ನ ರೆಕಗ್ನೈಸ್ ಮಾಡ್ತಾ ಇದೆ ಅಂತಂದ್ರೆ ಇಟ್ ಟೇಕ್ಸ್ ಆಲ್ವೇಸ್ ಏನ್ ಮಾಡುತ್ತೆ? ಆರ್ ಅನ್ನ ತಗೊಳುತ್ತೆ. ಓಕೆ, ನೋಡಿ ಫಾರ್ ಎಕ್ಸಾಂಪಲ್, ಇಲ್ಲ ಸಿಮಿಲರ್ ಎಕ್ಸಾಂಪಲ್ಸ್ ಅನ್ನ ನೋಡೋಣ. ದ ಪುವರ್ ಡಿಸರ್ವ್ ಬೆಟರ್ ಟ್ರೀಟ್ಮೆಂಟ್. ಇಲ್ಲಿ ಡಿಸರ್ವ್ಸ್ ಅಂತ ಬಂದಿಲ್ಲ, ಇದು ಡಿಸರ್ವ್ ಅಂತ ಬಂದಿದೆ. ಇದನ್ನ ಪ್ಲೂರಲ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿರೋದು. ವರ್ಬ್, ಮೇನ್ ವರ್ಬ್ ಎಸ್ ಅನ್ನ ತೆಗೆದುಕೊಂಡಿಲ್ಲ. ದ ಎಲ್ಡರ್ಲಿ ನೀಡ್ ಮೋರ್ ಕೇರ್ ಅಂಡ್ ಸಪೋರ್ಟ್. ದ ಎಲ್ಡರ್ಲಿ ನೀಡ್ಸ್ ಅಂತ ಬಂದಿಲ್ಲ, ನೀಡ್ಸ್ ಅಂತ ಬಂದ್ರೆ ತಪ್ಪಾಗತ್ತೆ. ಯಾಕೆಂದ್ರೆ ಎಲ್ಡರ್ಲಿ ಅಂತ ಇದೆ, ಸಿಂಗ್ಯುಲರ್ ಆಗುತ್ತಲ್ವಾ ಮೇಡಮ್ ಅಂತ ಹೇಳಿ ಇಲ್ಲಿ ಎಸ್ ಅನ್ನ, ವರ್ಬು ಎಸ್ ಅನ್ನ ತಗೊಳ್ಳೋ ರೀತಿ ಮಾಡಬಾರ್ದು. ಅದು ಪ್ಲೂರಲ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಯಾವುದೇ ರೀತಿ ಇಲ್ಲಿ ಒಂದು ನೌನ್ ಅನ್ನ ತಗೊಂಡಿಲ್ಲ, ಡೈರೆಕ್ಟ್ ಆಗಿ ಒಂದು ಆರ್ಟಿಕಲ್ ಪ್ಲಸ್ ಅಬ್ಜೆಕ್ಟಿವ್ ಬಂದಿರೋದ್ರಿಂದ ಆ ತರ ಇರುತ್ತೆ. ಇನ್ನೊಂದು ಕೆಲವೊಂದ್ಸಲ ಎಕ್ಸೆಪ್ಷನ್ಸ್ ಗಳಿರುತ್ತೆ.
ಇಫ್ ರೆಫರಿಂಗ್ ಟು ಆನ್ ಅಬ್ಸ್ಟ್ರಾಕ್ಟ್ ಕ್ವಾಲಿಟಿ ಇಟ್ ಕ್ಯಾನ್ ಬಿ ಸಿಂಗ್ಯುಲರ್. ಏನಾದ್ರೂ ಒಂದು ವೇಳೆ ಅಬ್ಜೆಕ್ಟಿವ್ ನಲ್ಲಿ ಅಬ್ಸ್ಟ್ರಾಕ್ಟ್ ಕ್ವಾಲಿಟಿಯನ್ನ ಹೇಳುವಂತಹ ಒಂದು ಅಬ್ಜೆಕ್ಟಿವ್ ವರ್ಡ್ ಬಂದಿದೆ ಅಂತಂದಾಗ, ಲೈಕ್ ದ ಬ್ಯೂಟಿಫುಲ್ ಅಂತ ಬಂದಾಗ ಆರ್ ಅಂತ ಹೇಳಿ ಯೂಸ್ ಮಾಡಬಾರ್ದು, ಇದು ಎಕ್ಸೆಪ್ಷನ್ಸ್ ಅಂತ ಹೇಳಿ ಹೇಳ್ತೀವಿ. ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ಆಫ್ ವರ್ಡ್ಸ್ ಬಂದಾಗ ವಿ ಯೂಸ್ ಓನ್ಲಿ ಸಿಂಗ್ಯುಲರ್ ವರ್ಡ್ ಫಾರ್ಮ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ದ ಬ್ಯೂಟಿಫುಲ್ ಇಸ್ ನಾಟ್ ಆಲ್ವೇಸ್ ಗುಡ್ ಅಂತ ಹೇಳಿ ಹೇಳ್ತಾರೆ. ಅಬ್ಸ್ಟ್ರಾಕ್ಟ್ ಅಬ್ಜೆಕ್ಟಿವ್ಸ್ ಬಂದಾಗ ಮಾತ್ರ ಈಸ್ ಅನ್ನ ಯೂಸ್ ಮಾಡ್ಬೇಕು. ನಾರ್ಮಲ್ ಅಬ್ಜೆಕ್ಟಿವ್ಸ್ ಏನಿದೆ, ದ ರಿಚ್, ದ ಪುವರ್, ದ ಎಲ್ಡರ್ಲಿ, ದ ಯಂಗ್ ಮ್ಯಾನ್, ಈ ತರ ಏನಾದ್ರು ಬಂದಾಗ ಯೂಶುವಲಿ ನಾವು ಅದನ್ನ ಕನ್ಸಿಡರ್ ಮಾಡಿ ಆರ್ ಅನ್ನೋದನ್ನ ಯೂಸ್ ಮಾಡ್ಬೇಕು. 2/3 ಆಫ್ ದಿ ಕೇಕ್ ಡ್ಯಾಶ್ ಈಟನ್. ಆರ್, ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಅಥವಾ ವರ್ ಏನಾಗುತ್ತೆ? 2/3 ಆಫ್ ದಿ ಕೇಕ್. 2/3 ಆಫ್ ದಿ ಕೇಕ್ ಅಂದ್ರೆ ಈಗ 3 ಭಾಗದಲ್ಲಿ 2 ಭಾಗ ಏನ್ ಮಾಡಿದಾನೆ, ಕೇಕ್ ಅನ್ನ ತಿನ್ಬಿಟ್ಟಿದ್ದಾರೆ. 3 ಭಾಗದಲ್ಲಿ 2 ಭಾಗವನ್ನ ಕಂಪ್ಲೀಟ್ ಆಗಿ ಕೇಕ್ ತಿನ್ಬಿಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಹ್ಯಾವ್ ಬೀನ್ ಅಂತ ಯೂಸ್ ಮಾಡ್ತೀರಾ, ಆರ್ ಅಂತ ಯೂಸ್ ಮಾಡ್ತೀರಾ, ಹ್ಯಾಸ್ ಬೀನ್ ಯೂಸ್ ಮಾಡ್ತೀರಾ, ವಾಟ್ ಆರ್ ಯು ಯೂಸಿಂಗ್? ಏನ್ ಯೂಸ್ ಮಾಡ್ತೀರಾ ಇಲ್ಲಿ? ಇದನ್ನ ನಾವು ಫ್ರಾಕ್ಷನ್ಸ್ ಅಂತ ಹೇಳಿ ಕರಿತೀವಿ. ನಿಮ್ಗೆಲ್ಲ ಗೊತ್ತಲ್ಲ ಫ್ರಾಕ್ಷನ್ಸ್, ಪರ್ಸೆಂಟೇಜಸ್. ಪರ್ಸೆಂಟೇಜ್ ಅಂದ್ರೆ ಈ ಚಿಹ್ನೆ ಯೂಸ್ ಮಾಡ್ತೀವಿ. ಫ್ರಾಕ್ಷನ್ಸ್ ಅಂತಂದಾಗ ನಿಮಗೆಲ್ಲ ಗೊತ್ತಿದೆ. ಈಗ ನೋಡಿ, 3/2 ಭಾಗ ಅಂತ ಹೇಳಿ ಹೇಳ್ತೀವಿ. 2/3 ಅಂತ ಹೇಳಿ ಕೂಡ ಕರಿತೀವಿ. ಕನ್ನಡದಲ್ಲಿ 3/2 2/3 ಅಥವಾ 3/2 ಭಾಗ ಅಂತ ಹೇಳಿ ಕೂಡ ಕರಿತೀವಿ. ಸೊ ಇಲ್ಲಿ ಏನ್ ಯೂಸ್ ಮಾಡ್ಬೇಕು ಗೊತ್ತಾ? ಆಪ್ಷನ್ ನಂಬರ್ 3 ಹ್ಯಾಸ್ ಬೀನ್ ಅನ್ನ ಯೂಸ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಇದು ಫ್ರಾಕ್ಷನ್ ಆರ್ ಪರ್ಸೆಂಟೇಜ್. ಫ್ರಾಕ್ಷನ್ ಅಥವಾ ಪರ್ಸೆಂಟೇಜ್ ಇದ್ದಾಗ ಇಟ್ ಈಸ್ ದ ಸಬ್ಜೆಕ್ಟ್. ಇದನ್ನ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ದ ವರ್ಬ್ ಅಗ್ರೀಸ್ ವಿತ್ ದ ನೌನ್ ಇನ್ ದ ಆಫ್ ಪ್ರೇಸ್. ನೋಡಿ, ಇದು ಆಫ್ ಪ್ರೇಸ್ ಅನ್ನ ತೆಗೆದುಕೊಳ್ಳುತ್ತೆ ಅಲ್ವಾ? ಸೊ ಆಫ್ ಪ್ರೇಸ್ ಅನ್ನ ತಗೊಳ್ತು ಅಂದ್ರೆ ದ ನೌನ್ ಹಿಯರ್ ಈಸ್ ಕೇಕ್. ಕೇಕ್ ಅನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇಲ್ಲಿ 2/3 ಆಫ್ ಅಂತ ಇದೆ ಅಂದ ತಕ್ಷಣ ಇದನ್ನೇ ನಾವು ನೌನ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಇಲ್ಲಿ ನಾವು ವರ್ಬ್ ಅನ್ನ ಫಿಲ್ ಮಾಡಕ್ ಬರಲ್ಲ. ಯಾಕೆಂದ್ರೆ ಆಫ್ ಅಂತ ತಗೊಂಡಾಗ ಇದನ್ನ ನಾವು ಒಂದ್ ರೀತಿ ಪ್ರಿಪೋರ್ಷನಲ್ ಪ್ರೈಸ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಹಾಗಾಗಿ 2/3 ಆಫ್ ದಿ ಕೇಕ್, ದ ಕೇಕ್ ಅನ್ನೋದೇನಿದೆ ನೌನ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಹ್ಯಾಸ್ ಬೀನ್ ಅನ್ನ ಯೂಸ್ ಮಾಡ್ಬೇಕು. ಯಾಕೆಂದ್ರೆ ಕೇಕ್ ಇಟ್ ಈಸ್ ಇನ್ ಸಿಂಗ್ಯುಲರ್ ಫಾರ್ಮ್. ಹಾಗಾಗಿ ಹ್ಯಾಸ್ ಬೀನ್. ನೋಡಿ, ಹ್ಯಾಸ್ ಬೀನ್ ಈಟನ್. ಇದು ಹ್ಯಾಸ್ ಬೀನ್ ಈಟನ್, ಆಲ್ರೆಡಿ ಅದು ತಿಂದೋಗಿದೆ. ಅರ್ಥ ಆಯ್ತಾ? ಸಿಂಗ್ಯುಲರ್ ಆರ್ ಅನ್ಕೌಂಟೇಬಲ್ ಇದ್ದಾಗ ಕೇಕ್ ಅನ್ನೋದು ಸಿಂಗ್ಯುಲರ್ ಕೂಡ ಹೌದು, ಹಾಗೇನೆ ಅನ್ಕೌಂಟೇಬಲ್ ನೌನ್. ರೈಸ್ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಕರ್ರಿ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಅನ್ಕೌಂಟೇಬಲ್ ನೌನ್ ಅಂತಾನೆ ನಾವು ಕನ್ಸಿಡರ್ ಮಾಡೋದು ಅಲ್ವಾ? ಸೊ ದ ವರ್ಬ್ ಈಸ್ ಸಿಂಗ್ಯುಲರ್, ಹ್ಯಾಸ್ ಬೀನ್ ಬರುತ್ತೆ. ನೋಡಿ, ರೂಲ್ ಏನ್ ಹೇಳುತ್ತೆ ಗೊತ್ತಾ ನಿಮ್ಗೆ? ರೂಲ್ ಬಹಳ ಇಂಪಾರ್ಟೆಂಟ್. ವಿತ್ ಫ್ರಾಕ್ಷನ್ಸ್, ಪರ್ಸೆಂಟೇಜಸ್ and words like all, some, most, none and of, the verb agrees with the object of the preposition that follows. ಯಾವಾಗ್ಲೂ ಕೂಡ ಈ ರೀತಿ ವರ್ಡ್ಗಳು ಬಂದಿದೆ, ಆಲ್, ಸಮ್, ಮೋಸ್ಟ್, ನನ್ ಅಂಡ್ ಆಫ್ ಅಂತ ಬಂದಿದೆ ಅಂತಂದ್ರೆ ವರ್ಬ್ ಏನ್ ಮಾಡುತ್ತೆ, ಇದನ್ನ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇರುವಂತಹ ಪ್ರಿಪೋಸಿಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ ಅದನ್ನ ಕನ್ಸಿಡರ್ ಮಾಡಲ್ಲ. ಇಫ್ ದ ನೌನ್ ವರ್ ಪ್ಲೂರಲ್, ಒಂದು ವೇಳೆ ಏನಾದ್ರೂ ನೌನು ಪ್ಲೂರಲ್ ಅಲ್ಲಿ ಇತ್ತು ಅಂತಂದ್ರೆ ದ ವರ್ಬ್ ವುಡ್ ಬಿ ಪ್ಲೂರಲ್. ವರ್ಬ್ ಕೂಡ ಏನಾಗುತ್ತೆ, ಪ್ಲೂರಲ್ ಅಲ್ಲೇ ಬರಬೇಕು. 2/3 ಆಫ್ ದಿ ಸ್ಟೂಡೆಂಟ್ಸ್ ಹ್ಯಾವ್ ಪಾಸ್ಡ್ ಅಂತ ಬರುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ಅನ್ನೋದೇನಾಗಿದೆ ನೌನ್ ಅಂತ ಹೇಳಿ ಕನ್ಸಿಡರ್ ಮಾಡಿರೋದ್ರಿಂದ ಇಲ್ಲಿ ಹ್ಯಾವ್ ಅಂತ ಯೂಸ್ ಮಾಡಿದ್ವಿ. ಹ್ಯಾಸ್ ಅನ್ನ ಸಿಂಗ್ಯುಲರ್ ನೌನ್ ಇದ್ದಾಗ ಯೂಸ್ ಮಾಡ್ತೀವಿ, ಹ್ಯಾವ್ ಅನ್ನ ಪ್ಲೂರಲ್ ನೌನ್ಸ್ ಗಳಿದ್ದಾಗ ಯೂಸ್ ಮಾಡ್ತೀವಿ. ಅದು ಫಸ್ಟ್ ನಿಮ್ ತಲೆಯಲ್ಲಿ ಬರ್ಬೇಕು. ಸಿಮಿಲರ್ ಎಕ್ಸಾಂಪಲ್ ಅಂತ ಬಂದಾಗ ಆಫ್ ಆಫ್ ದಿ ವಾಟರ್ ಈಸ್ ಗಾನ್. ಇಲ್ಲಿ ವಾಟರ್ ಅನ್ನೋ ನೌನ್ ಅನ್ನ ಕನ್ಸಿಡರ್ ಮಾಡಿದೀವಿ. 50% ಆಫ್ ದಿ ವರ್ಕರ್ಸ್, ನೋಡಿ ಸುಮಾರು 50% ನಷ್ಟು ವರ್ಕರ್ ಏನಾಗಿದ್ದಾರೆ, ಆಬ್ಸೆಂಟ್ ಇದ್ದಾರೆ. ಆರ್ ವರ್ಕರ್ಸ್ ಅನ್ನ ಇಲ್ಲಿ ಕನ್ಸಿಡರ್ ಮಾಡಿ ಆರ್ ಅನ್ನೋ ಪ್ಲೂರಲ್ ವರ್ಬ್ ಅನ್ನ ತೆಗೆದುಕೊಂಡಿದೀವಿ.
ಗೊತ್ತಾಯ್ತಾ ಮೇಡಮ್? ಇದನ್ನ ಎಕ್ಸಾಮ್ ನಲ್ಲೆಲ್ಲ ಹೆಂಗ್ ಕಂಡುಹಿಡಿಬೇಕು ಅಂದ್ರೆ ನಾನು ರೂಲ್ಸ್ ಗಳನ್ನ ಅದಕ್ಕೆ ಹೇಳ್ತಾ ಇರೋದು, ನೋಟ್ಸ್ ಗಳನ್ನ ಅದಕ್ಕೆ ಕೊಡ್ತಾ ಇರೋದು. ಯಾರು ಪ್ರಾಪರ್ ಆಗಿ ಕೊಟ್ಟಿರೋಂತ ನೋಟ್ಸ್, ಪ್ರಾಪರ್ ಆಗಿ ನಾವು ಕೊಟ್ಟಿರೋಂತ ವಿಡಿಯೋನ ಪದೇ ಪದೇ ನೋಡ್ತಿರೋ, ಡೆಫಿನೆಟ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಏನಾಗುತ್ತೆ, ಮಿಸ್ಟೇಕ್ಸ್ ಮಾಡೋದಂತೂ 100% ಸತ್ಯ. ಆ ರೀತಿ ಮಾಡಬಾರ್ದು ಅಂದ್ರೆ ಹೆಚ್ಚು ವರ್ಕೌಟ್ ಮಾಡ್ಬೇಕಾಗತ್ತೆ, ಪ್ರಾಕ್ಟೀಸ್ ಸೆಷನ್ಸ್ ಗಳನ್ನ ಮಾಡ್ಬೇಕಾಗತ್ತೆ. ಒಂದೇ ದಿನಕ್ಕೆ ಬಂದ್ಬಿಡುತ್ತಾ? ನೋ ಚಾನ್ಸ್ ಅಟ್ ಆಲ್. ಮೈ ಫ್ಯಾಮಿಲಿ ಡ್ಯಾಶ್ ಗೋಯಿಂಗ್ ಆನ್ ವೆಕೇಶನ್ ನೆಕ್ಸ್ಟ್ ವೀಕ್. ಮೈ ಫ್ಯಾಮಿಲಿ ಈಸ್ ಗೋಯಿಂಗ್ ಆಗ್ಬೇಕಾ, ಆರ್ ಗೋಯಿಂಗ್ ಆಗ್ಬೇಕಾ, ವರ್ ಗೋಯಿಂಗ್ ಆಗ್ಬೇಕಾ, ಅಥವಾ ಹ್ಯಾವ್ ಬೀನ್ ಗೋಯಿಂಗ್ ಆಗ್ಬೇಕಾ? ನೆನ್ನೆ ನಾನು ಇದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಕೂಡ ಬಂದಿತ್ತು, ಅಲ್ಲಿ ಕೂಡ ನಾನು ಹೇಳಿದ್ದೆ, ನಿಮ್ಗೆ ನೆನ್ಪಿದೆನಾ? ಫ್ಯಾಮಿಲಿ ಅನ್ನೋದೇನಿದೆ, ಕಲೆಕ್ಟಿವ್ ನೌನ್ ಅಲ್ವಾ? ಫಸ್ಟ್ ಏನಿದೆ ರೂಲ್ಸ್ ಗಳು ಗೊತ್ತಿದ್ರೆ ಆರಾಮಾಗಿ ಆನ್ಸರ್ ಮಾಡ್ತೀರಾ. ಫ್ಯಾಮಿಲಿ ಅನ್ನೋದು ಕಲೆಕ್ಟಿವ್ ನೌನು ಅಲ್ವಾ? ವೆನ್ ದ ಫ್ಯಾಮಿಲಿ ಆಕ್ಟ್ಸ್ ಆಸ್ ಒನ್ ಯೂನಿಫೈಡ್, ಇದು ಒಂದು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಮೇಡಮ್ ಫ್ಯಾಮಿಲಿ ಅಂದ್ರೆ ಗ್ರೂಪ್ ಆಫ್ ಮೆಂಬರ್ಸ್ ಅಲ್ವಾ, ಎಲ್ಲರೂ ಕುಟುಂಬದ ಸದಸ್ಯರು ಇರ್ತಾರಲ್ವಾ, ಅಲ್ಲಿ ಆರ್ ಯೂಸ್ ಮಾಡ್ಬೇಕಲ್ವಾ ಅಂತಂದ್ರೆ ಇಲ್ಲ. ಈ ಫ್ಯಾಮಿಲಿ ಅನ್ನೋದೇನಪ್ಪಾ ಅಂತಂದ್ರೆ ಒಂದು ಅಂತ ಹೇಳಿ ಇಲ್ಲಿ ಕನ್ಸಿಡರ್ ಮಾಡೋದ್ರಿಂದ ಸಿಂಗ್ಯುಲರ್ ವರ್ಬ್ ಅನ್ನ ಯೂಸ್ ಮಾಡ್ಕೋಬೇಕು. ದಸ್ ಮೈ ಫ್ಯಾಮಿಲಿ ಈಸ್ ಗೋಯಿಂಗ್ ಆನ್ ವೆಕೇಶನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದೀವಿ. ಹಾಗಾಗಿ ಈಸ್ ಏನಾಗುತ್ತೆ ಸರಿಯಾದಂತಹ ಉತ್ತರ. ಹಾಗೆ collective nouns take a singular word when the group acts as a unit and a plural word when members act individually. ನೆನ್ನೆ ಕೂಡ ಈ ರೂಲ್ಸ್ ಅನ್ನ ನಾನು ನಿಮಗೆ ತಿಳಿಸಿದ್ದೆ ನೋಡಿ. ಈ ಫ್ಯಾಮಿಲಿ ಅನ್ನೋದು ಒಂದು ಕಲೆಕ್ಟಿವ್ ನೌನ್ ಆಗಿರುತ್ತೆ. ಇದು ಏನ್ ಮಾಡ್ತದೆ ಅಂತಂದ್ರೆ ಸಿಂಗ್ಯುಲರ್ ವರ್ಬ್ ಅನ್ನ ತಗೊಳುತ್ತೆ. ಇಫ್ ಇನ್ ಕೇಸ್ ನಾವ್ ಅದನ್ನೇನಾದ್ರೂ ಮೆಂಬರ್ಸ್ ಗಳು, ಒಬ್ಬೊಬ್ಬ ಮೆಂಬರ್ಸ್ ಗಳ ಬಗ್ಗೆ ನಾವಲ್ಲಿ ಮಾತಾಡ್ತಾ ಇದೀವಿ ಅಂತಂದಾಗ ಅವಾಗ ಪ್ಲೂರಲ್ ವರ್ಬ್ ಅನ್ನ ತೆಗೆದುಕೊಳ್ಳುತ್ತೆ. An American English collective nouns almost always take singular verbs. Similar example ಅಂತ ತಗೊಂಡಾಗ the team is playing well ಅಂತ ಹೇಳ್ತೀವಿ. ಯೂಶ್ವಲಿ ನಮ್ಮ ಒಂದು ಇಂಗ್ಲಿಷ್ ಕೂಡ ಇದೇ ತರನೇ ಬಳಕೆ ಮಾಡ್ತಾ ಇರೋದು. ದ ಟೀಮ್ ಅನ್ನೋದೇನಪ್ಪಾ ಅಂತಂದ್ರೆ ಗ್ರೂಪ್ ಆಫ್ ಪ್ಲೇಯರ್ಸ್ ಅಂತ ಬರುತ್ತೆ. ಇದು ಕೂಡ ಒಂದು ಕಲೆಕ್ಟಿವ್ ನೌನ್. ದ ಟೀಮ್ ಈಸ್ ಪ್ಲೇಯಿಂಗ್ ವೆಲ್. The audience was impressed by the performance. Audience was impressed ಇಲ್ಲಿ past tense verb ಇದ್ದಿದ್ರಿಂದ ನಾವಲ್ಲಿ was ಅನ್ನ ತೆಗೆದುಕೊಂಡಿದೀವಿ. The audience was impressed by the performance. ಈ ರೀತಿ ನಾವು ಈ ಕಲೆಕ್ಟಿವ್ ನೌನ್ ಇದ್ದಾಗ ಏನ್ ಮಾಡ್ತೀವಿ, is ಅನ್ನ ಯೂಸ್ ಮಾಡ್ತೀವಿ. My family are arguing about where to go. ಇದು ಬ್ರಿಟಿಷ್ ಇಂಗ್ಲಿಷ್ ಅಲ್ಲಿ ಈ ರೀತಿ ಯೂಸ್ ಮಾಡ್ತಾರೆ. ಬಟ್ ನಾವು ಯೂಶುವಲಿ ಯೂಸ್ ಮಾಡೋದು ಈಸ್ ಅನ್ನ. ಕಲೆಕ್ಟಿವ್ ನೌನ್ಸ್ ಹಿಂದೆಗಡೆ ಯಾವಾಗ್ಲೂ ವರ್ಬ್ ಅನ್ನ, ಈ ಹೆಲ್ಪಿಂಗ್ ವರ್ಬ್ ಅನ್ನ ಈಸ್ ಅಂತ ಯೂಸ್ ಮಾಡ್ತೀವಿ. ಮೇನ್ ವರ್ಬ್ ಕೂಡ ಪ್ಲೂರಲ್ ಅಲ್ಲೇ ತೆಗೆದುಕೊಳ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೈದರ್ ಆಫ್ ದಿ ಆನ್ಸರ್ಸ್ ಡ್ಯಾಶ್ ಕರೆಕ್ಟ್. ಆರ್, ಈಸ್, ವರ್, ಹ್ಯಾವ್ ಬೀನ್. ನೈದರ್ ಆಫ್ ದಿ ಆನ್ಸರ್ಸ್ ಡ್ಯಾಶ್ ಕರೆಕ್ಟ್. ಆರ್ ಕರೆಕ್ಟ್ ಆಗತ್ತಾ, ಈಸ್ ಕರೆಕ್ಟ್ ಆಗತ್ತಾ, ವರ್ ಕರೆಕ್ಟ್ ಆಗತ್ತಾ, ಅಥವಾ ಹ್ಯಾವ್ ಬೀನ್ ಅಂತ ಕರೆಕ್ಟ್ ಆಗತ್ತಾ? ಕಮಾನ್ ಕ್ವಿಕ್ ಆಗಿ ಬರ್ಲಿ ಆನ್ಸರ್. ಎಸ್, ಇಲ್ಲಿ ಆನ್ಸರ್ಸ್ ಅನ್ನ ನಾವೇನ್ ಮಾಡಬಾರ್ದು, ಕನ್ಸಿಡರ್ ಮಾಡಬಾರ್ದು. ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ನೈದರ್. ನೈದರ್, ನಾರ್, ಐದರ್, ಆರ್ ಈ ತರ ಯೂಸ್ ಮಾಡ್ತೀವಲ್ವಾ. ಸೊ ನೈದರ್ ಆಫ್ ದಿ ಆನ್ಸರ್ಸ್ ಡ್ಯಾಶ್ ಕರೆಕ್ಟ್ ಅಂತ ಇದೆ. ಅವಾಗ ಈಸ್ ಅನ್ನ ಯೂಸ್ ಮಾಡ್ಬೇಕು. ನೈದರ್ ಅಂತಂದ್ರೆ ನಿಮಗೆ ಗೊತ್ತಿದೆ ಏನು ಅಂತ. ನೈದರ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ವೆನ್ ಯೂಸ್ಡ್ ಆಸ್ ಅ ಪ್ರನೌನ್ ಈಸ್ ಆಲ್ವೇಸ್ ಸಿಂಗ್ಯುಲರ್. ನೈದರ್, ಐದರ್ ಇವೆಲ್ಲವೂ ಕೂಡ ಎವ್ರಿ ಒನ್, ಎವ್ರಿಬಡಿ ಇವೆಲ್ಲವನ್ನ ಕೂಡ ನಾವು ಸಿಂಗ್ಯುಲರ್ ಅಂತಾನೆ ಕನ್ಸಿಡರ್ ಮಾಡೋದು. ಇಲ್ಲಿ ನೈದರ್ ಅನ್ನ ನಾವು ಸಬ್ಜೆಕ್ಟ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದೀವಿ. ಹಾಗಾಗಿ ಇಟ್ ಮೀನ್ಸ್ ನಾಟ್ ಒನ್ ಅಂಡ್ ನಾಟ್ ದ ಅದರ್. ನಾಟ್ ಒನ್
ಅಂತ ಹೇಳಿ ಕನ್ಸಿಡರ್ ಮಾಡುತ್ತೆ. ದೇರ್ ಫೋರ್ ಇಟ್ ಟೇಕ್ಸ್ ಅ ಸಿಂಗ್ಯುಲರ್ ವರ್ಬ್ ಈಸ್ ಅನ್ನ ತೆಗೆದುಕೊಳ್ಳುತ್ತೆ. ಆಫ್ ದಿ ಆನ್ಸರ್ಸ್ ಅನ್ನೋದೇನಿದೆ ಇಟ್ ಈಸ್ ಅ ಪ್ರಿಪೋಷನಲ್ ಫ್ರೇಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇಟ್ ಡಸ್ ನಾಟ್ ಚೇಂಜ್ ದ ನಂಬರ್ ಆಫ್ ದಿ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ನ ನಂಬರ್ ಅನ್ನ ಚೇಂಜ್ ಮಾಡಕ್ ಬರಲ್ಲ. ಸೊ ಹಾಗಾಗಿ ಅಲ್ಲಿ ನಾವು ಸಿಂಗ್ಯುಲರ್ ವರ್ಬ್ ಅನ್ನೇ ಯೂಸ್ ಮಾಡಬೇಕು. ನೈದರ್ ಅಂಡ್ ಐದರ್ ಆಸ್ ಪ್ರನೌನ್ಸ್ ಆರ್ ಆಲ್ವೇಸ್ ಸಿಂಗ್ಯುಲರ್. ನೈದರ್ ಈಸ್ ಅಕ್ಸೆಪ್ಟೇಬಲ್, ಐದರ್ ಈಸ್ ಫೈನ್ ಅಂತ ಇದೆ. ಈ ತರ ಐದರ್ ನೈದರ್ ಬಂದಾಗ ಈಸ್ ಅನ್ನೇ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅಂತ ತಗೊಂಡಾಗ ನೈದರ್ ಆಫ್ ದಿ ಸ್ಟೂಡೆಂಟ್ಸ್ ವಾಸ್ ಪ್ರೆಸೆಂಟ್. ಇಲ್ಲಿ ನೋಡಿ ವಾಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದುಕೊಂಡಿದೀವಿ. ಐದರ್ ಆಫ್ ದಿ ಆಪ್ಷನ್ಸ್, ಇಲ್ಲಿ ಆಫ್ ದಿ ಆಪ್ಷನ್ಸ್ ಅನ್ನೋದು ಏನಾಗುತ್ತೆ ಪ್ರಿಪೋಷನಲ್ ಫ್ರೇಸಸ್ ಆಗುತ್ತೆ ಹೊರತಾಗಿ ದಿಸ್ ಇಸ್ ನಾಟ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಇಲ್ಲಿ ಐದರ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಐದರ್ ಇದ್ದಿದ್ರಿಂದ ಐದರ್ ಈಸ್ ಸೂಟೇಬಲ್, ಐದರ್ ಆಫ್ ದಿ ಆಪ್ಷನ್ಸ್ ಈಸ್ ಸೂಟೇಬಲ್ ಅಂತ ಹೇಳಿ ಬರುತ್ತೆ. ಮೇಡಮ್ ಇದೆಲ್ಲ ಗುರ್ಸೋ ಸ್ವಲ್ಪ ಕಷ್ಟ ಅಂತಂದ್ರೆ ದಯವಿಟ್ಟು ಕಷ್ಟ ಅಂತ ಯಾವತ್ತು ಅನ್ಕೋಬಾರ್ದು. ನಾನು ಪದೇ ಪದೇ ಹೇಳ್ತಾ ಇರೋದೇನ್ ಗೊತ್ತು, ಪ್ರಾಕ್ಟೀಸ್ ಸೆಷನ್ಸ್ ನ ಮಾಡಿ. ಒಂದ್ಸಲ, 2 ಸಲ, 3 ಸಲ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಂಡಾಗ ಯಾವ್ದು ಇಲ್ಲಿ ಟಫ್ ಅಂತ ಅನ್ಸೋದಿಲ್ಲ ನಿಮ್ಗೆ. ದ ಯುನೈಟೆಡ್ ಸ್ಟೇಟ್ಸ್ ಡ್ಯಾಶ್ ಅ ಲಾರ್ಜ್ ಕಂಟ್ರಿ ಆರ್ ಈಸ್ where have been. The United States dash a large country. Are a large country ಬರುತ್ತಾ, is a large country ಬರುತ್ತಾ, were a large country ಬರುತ್ತಾ, ಏನ್ ಬರುತ್ತೆ? ತುಂಬಾ ಸಿಂಪಲ್ ಆಗಿದೆ. ಆರಾಮಾಗಿ ನೀವು ಯೋಚನೆ ಮಾಡಿ ಹೇಳ್ಬಿಡ್ಬೋದು. ದ ಯುನೈಟೆಡ್ ಸ್ಟೇಟ್ಸ್ ಅನ್ನೋದೇನಪ್ಪಾ ಅಂದ್ರೆ ಪ್ರಾಪರ್ ನೌನ್ ಇದು ಅಲ್ವಾ. ಫಸ್ಟ್ ಏನೇನಿದೆ ಅಂತ ನೋಡ್ಕೋಬೇಕು, ಇಲ್ಲ ಅಂತಂದ್ರೆ ಎಕ್ಸಾಮ್ ನಲ್ಲಿ ಕಷ್ಟ ಆಗ್ಬಿಡುತ್ತೆ. ಯುನೈಟೆಡ್ ಸ್ಟೇಟ್ಸ್ ಅನ್ನೋದು ಪರ್ಟಿಕ್ಯುಲರ್ ಆಗಿ ಒಂದು ಸ್ಟೇಟ್ಸ್ ಅನ್ನ ನಾವೇನ್ ಮಾಡ್ತಾ ಇದೀವಿ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ, ರೆಕಗ್ನೈಸ್ ಮಾಡ್ತಾ ಇರೋದ್ರಿಂದ ಅದ ಪ್ರಾಪರ್ ನೌನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದೀವಿ. ಇದನ್ನ ಸಿಂಗಲ್ ಕಂಟ್ರಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದೀವಿ. ಅಂಡ್ ಇಟ್ ಈಸ್ ಟ್ರೀಟೆಡ್ ಆಸ್ ಸಿಂಗ್ಯುಲರ್. ಸಿಂಗ್ಯುಲರ್ ಅಂತ ಟ್ರೀಟೆಡ್ ಮಾಡಿದಾಗ ಆಬ್ವಿಯಸ್ಲಿ ಈಸ್ ಇಸ್ ದ ರೈಟ್ ಆನ್ಸರ್. ದ ಯುನೈಟೆಡ್ ಸ್ಟೇಟ್ಸ್ ಈಸ್ ಅ ಲಾರ್ಜ್ ಕಂಟ್ರಿ ಅಂತ ಬರುತ್ತೆ. ಇಲ್ಲಿ ಆ ಅಂತ ಎ ಅಂತ ಬಂದಿದೆ ಅಂದ ತಕ್ಷಣ ಇಲ್ಲಿ ಆ ವರ್ಬ್ ಬರಲ್ಲ, ಆರ್ ಬರಲ್ಲ. ಹ್ಯಾಸ್ ಬೀನ್ ಅ ಲಾರ್ಜ್ ಅಂತಾನು ಬರಲ್ಲ. ಸೊ ಹಾಗಾಗಿ ಈಸ್ ಅ ಲಾರ್ಜ್ ಕಂಟ್ರಿ ಅಂತಾನೆ ಬರುತ್ತೆ. ಓಕೆ, ನೋಡಿ ಸ್ಟೇಟ್ಸ್ ಈಸ್ ಪ್ಲೂರಲ್, ದ ನೇಮ್ ಆಫ್ ರೆಫರ್ಸ್ ಟು ಒನ್ ನೇಷನ್. ಅರ್ಥ ಆಯ್ತಾ? ಸ್ಟೇಟ್ಸ್ ಅನ್ನೋದು ಪ್ಲೂರಲ್ ಆದ್ರೆ ದ ಯುನೈಟೆಡ್ ಸ್ಟೇಟ್ಸ್ ಅಂತ ಹೇಳಿ ಒಂದು ಯೂನಿಯನ್ ಅನ್ನ ತೋರಿಸ್ತಾ ಇದೆ, ಒಂದು ಒಗ್ಗಟ್ಟನ್ನ ಒಕ್ಕೂಟವನ್ನ ತೋರಿಸ್ತಾ ಇರೋದ್ರಿಂದ ಅಲ್ಲಿ ಸಿಂಗ್ಯುಲರ್ ಅಂತಾನೆ ಕನ್ಸಿಡರ್ ಮಾಡಬೇಕು. ನೇಮ್ಸ್ ಆಫ್ ಕಂಟ್ರೀಸ್, ಆರ್ಗನೈಸೇಷನ್ಸ್, ಬುಕ್ಸ್ ಅಂಡ್ ಟೈಟಲ್ಸ್, even if plural in form, take a singular word because they refer to a single entity ಅಂತ ಹೇಳಿ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. The same applies to other proper nouns like companies, book titles, movie titles. ಇವೆಲ್ಲದಕ್ಕೂ ಕೂಡ ನಾವು ಈಸ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, the Philippines is an archipelago ಅಂತ ಇದೆ. The United Nations has its headquarters in New York. ನೋಡಿ ಇಲ್ಲಿ ನೇಷನ್ಸ್ ಇದೆ ಅಂದ ತಕ್ಷಣ ಇಲ್ಲಿ ಹ್ಯಾವ್ ಅಂತ ಯೂಸ್ ಮಾಡೋದು ತಪ್ಪಾಗುತ್ತೆ. ಹ್ಯಾಸ್ ಸಿಂಗ್ಯುಲರ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇಲ್ಲಿ ಫಿಲಿಪೈನ್ಸ್ ಇದೆ ಅಂದ ತಕ್ಷಣ ಆರ್ ಅಂತ ಯೂಸ್ ಮಾಡಬಾರ್ದು, ಈಸ್ ಅಂತಾನೆ ಯೂಸ್ ಮಾಡ್ಬೇಕು. ಓಕೆ, ಅರ್ಥ ಆಯ್ತಾ? ಕೆಲವೊಂದು ಪ್ಲೂರಲ್ ಆಗೇ ಇರುತ್ತೆ, ಬಟ್ ಆದ್ರೆ ಅದನ್ನ ನಾವೇನಂತ ಕರಿಬಾರ್ದು, ಸಿಂಗ್ಯುಲರ್ ಅಂತ ಹೇಳಿ ಹೇಳ್ಬಾರ್ದು. ಮುಂದಿನ ಪ್ರಶ್ನೆಗೆ ಬರೋಣ. ಅ ನಂಬರ್ ಆಫ್ ಸ್ಟೂಡೆಂಟ್ಸ್ ಡ್ಯಾಶ್ ಆಬ್ಸೆಂಟ್ ಟುಡೇ. ಅ ನಂಬರ್ ಆಫ್ ಸ್ಟೂಡೆಂಟ್ಸ್ ಡ್ಯಾಶ್ ಆಬ್ಸೆಂಟ್ ಟುಡೇ. ಎಸ್, ಕಮಾನ್ ಕ್ವಿಕ್ ಆಗಿ ಬರ್ಲಿ. ಈಸ್, ವಾಸ್, ಆರ್, ಹ್ಯಾಸ್ ಬೀನ್ ಅಂತ ಇದೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಆಬ್ಸೆಂಟ್ ಟುಡೇ ಆಗುತ್ತಾ, ಈಸ್ ಆಬ್ಸೆಂಟ್ ಟುಡೇ ಆಗುತ್ತಾ, ಏನಾಗುತ್ತೆ? ಎಸ್, ಕಮಾನ್ ಕ್ವಿಕ್ ಆಗಿ ಬರ್ಲಿ ಆನ್ಸರು. ವೆರಿ ಗುಡ್. ಆ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಆಬ್ಸೆಂಟ್ ಟುಡೇ. ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ಆಬ್ಸೆಂಟ್ ಆಗಿದ್ದಾರೆ. ಆ ನಂಬರ್ ಆಫ್ ಮೀನ್ಸ್ ಸೆವೆರಲ್ ಆರ್ ಮೆನಿ ಅಂತ ಅರ್ಥ. ಆಲ್ವೇಸ್ ಟ್ರೀಟೆಡ್ ಆಸ್ ಪ್ಲೂರಲ್ ಅಂತ ನಾವು ಇದನ್ನ ಟ್ರೀಟ್ ಮಾಡ್ತೀವಿ. ಆ ನಂಬರ್ ಆಫ್ ಅಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಅಂತಾನೆ ಕನ್ಸಿಡರ್ ಮಾಡ್ತಾ ಇದೀವಿ ನಾವು. ಆ ಬಹಳಷ್ಟು ವಿದ್ಯಾರ್ಥಿಗಳು ಅಂತಂದಾಗ ಅಲ್ಲಿ ಪ್ಲೂರಲ್ ವರ್ಬ್ ಅನ್ನೇ ಯೂಸ್ ಮಾಡ್ಬೇಕಾಗತ್ತೆ. ಇಟ್ ಟೇಕ್ಸ್ ಅ ಪ್ಲೂರಲ್ ವರ್ಬ್ ಆರ್ ಅನ್ನ ಯೂಸ್ ಮಾಡುತ್ತೆ.
A number of means plural verb, ಮೀನಿಂಗ್ ಸೆವರಲ್ ಪೀಪಲ್ ಅಂತ ಹೇಳಿ ಅರ್ಥ ಕೊಡುತ್ತೆ. ಹಾಗಾಗಿ ದ ನಂಬರ್ ಆಫ್ ಅಂತ ಬಂದಾಗ ಸಿಂಗ್ಯುಲರ್ ವರ್ಬ್ ಅನ್ನ ಯೂಸ್ ಮಾಡ್ಬೇಕು. ಅಂದ್ರೆ ಸ್ಪೆಸಿಫಿಕ್ ಕೌಂಟ್, ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಬೇರೆ ಅಂಡ್ ಸಾಮಾನ್ಯವಾಗಿ ಬಳಕೆ ಮಾಡೋದು ಬೇರೆ. ಆ ನಂಬರ್ ಆಫ್ ಬಂದಾಗ ಪ್ಲೂರಲ್ ವರ್ಬ್ ಅನ್ನ ಯೂಸ್ ಮಾಡಿದ್ರೆ, ದ ನಂಬರ್ ಆಫ್ ಬಂದಾಗ ಸಿಂಗ್ಯುಲರ್ ವರ್ಬ್ ಅನ್ನ ಯೂಸ್ ಮಾಡ್ಬೇಕು. Some functions as a quantifier for the plural noun that follows it ಅಂತ ಇದೆ ನೋಡಿ. a number of complaints have been received, ಇದನ್ನ ಪ್ಲೂರಲ್ ಅಂತಾನೆ ಕನ್ಸಿಡರ್ ಮಾಡಿ have ಅಂತ ಯೂಸ್ ಮಾಡಿದ್ವಿ. a number of books were donated, ಬಹಳಷ್ಟು ಪುಸ್ತಕಗಳು, ಸೆವೆರಲ್ ಪುಸ್ತಕಗಳೇನಾದ್ವು ಡೊನೇಟೆಡ್ ಆದ್ವು, ದಾನ ಒಳಪಟ್ವು ಅಂತ ಹೇಳ್ತಾ ಇದೆ. ಅರ್ಥ ಆಯ್ತಾ? ದಾ ನಂಬರ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ, ಆ ನಂಬರ್ ಆಫ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದು ನಿಮಗೆ ಪಕ್ಕಾ ತಲೆಯಲ್ಲಿ ಇರ್ಬೇಕಾಗತ್ತೆ. ಅದಕ್ಕೆ ನಾನು ನೆನ್ನೆನೂ ಕೂಡ ಕ್ಲಾಸ್ ನ ಮಾಡಿದ್ದೆ, ಇದೇ ಕಂಟಿನ್ಯೂಷನ್ ಪಾರ್ಟ್ ಅನ್ನ ಇವತ್ತು ಕೂಡ ಮಾಡ್ತಾ ಇದ್ದೀನಿ. ಅದು ಪ್ರಾಕ್ಟೀಸ್ ಆಗಿ ಪಕ್ಕಾ ಆಗಿ ನಿಮ್ ತಲೆಯಲ್ಲಿ ಯಾವುದೇ ರೀತಿಯಲ್ಲಿ ಕ್ವಶನ್ ಬಂದ್ರೂ ಕೂಡ ಡೆಫಿನೆಟ್ಲಿ ಯು ಕ್ಯಾನ್ ಆನ್ಸರ್. ಎವ್ರಿ ಮ್ಯಾನ್, ವುಮನ್ ಅಂಡ್ ಚೈಲ್ಡ್ ಡ್ಯಾಶ್ ಅಕೌಂಟೆಡ್ ಫಾರ್ ಅಂತ ಇದೆ. Every man, woman and child is, were, are, have been. ನೋಡಿ, every man, woman and child ಅಂದ್ರೆ every man ಇಲ್ಲಿ ಯಾವ್ದು ಸಿಂಗ್ಯುಲರ್ ವರ್ಬ್ ಅನ್ನ ಯೂಸ್ ಮಾಡ್ತೀರಾ, ಪ್ಲೂರಲ್ ವರ್ಬ್ ಅನ್ನ ಯೂಸ್ ಮಾಡ್ತೀರಾ? ಕಮಾನ್ ಕ್ವಿಕ್ ಆಗಿ ಬರ್ಲಿ. ಆಕ್ಚುಲಿ ಇಲ್ಲಿ ಸಿಂಗ್ಯುಲರ್ ವರ್ಬ್ ಅನ್ನೇ ಚೂಸ್ ಮಾಡ್ಬೇಕು. ಯಾಕೆ ಅಂತಂದ್ರೆ ಎವರಿ ಆರ್ ಈಚ್ ಇವೆರಡೂ ಕೂಡ ಕಾಂಪೌಂಡ್ ಸಬ್ಜೆಕ್ಟ್ಸ್ ಜಾಯಿಂಡ್ ಬೈ ಅಂಡ್ ಅನ್ನ ಇದು ಕಾಂಪೌಂಡ್ ಮಾಡಿ ಹೇಳ್ತಾ ಇದೆ ಅಂತಂದಾಗ ಇದನ್ನ ಒಂದೇ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಆರ್ ಅಂತ ಹೇಳಿ ಯೂಸ್ ಮಾಡಬಾರ್ದು, ತಪ್ಪಾಗುತ್ತೆ. Every emphasizes each individual separately, making the subject singular. ಪ್ರತಿಯೊಬ್ರು ಕೂಡ ಇಲ್ಲಿ ಸಪ್ರೇಟ್ ಅಂತಾನೆ ಕನ್ಸಿಡರ್ ಮಾಡೋದ್ರಿಂದ ಇದನ್ನ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿ ಬಳಕೆ ಮಾಡ್ತಾ ಇದೆ. ಎವರಿ ಅಂಡ್ ಈಚ್ ಓವರ್ ರೈಡ್ ದ ನಾರ್ಮಲ್ ರೂಲ್ ದಟ್ ಸಬ್ಜೆಕ್ಟ್ಸ್ ಜಾಯಿಂಡ್ ಬೈ ಅಂಡ್ ಟೇಕ್ ಅ ಪ್ಲೂರಲ್ ವರ್ಬ್ ಅಂತ ಬರುತ್ತೆ ನೋಡಿ. ದ ಫೋಕಸ್ ಈಸ್ ಆನ್ ಈಚ್ ಇಂಡಿವಿಜುವಲ್ ಮೆಂಬರ್ ರಾದರ್ ದನ್ ದ ಗ್ರೂಪ್ ಆಸ್ ಅ ಹೋಲ್ ಅಂತ ಇದೆ. ಫಾರ್ ಎಕ್ಸಾಂಪಲ್, ಎವ್ರಿ ಬಾಯ್ ಅಂಡ್ ಗರ್ಲ್ ಹ್ಯಾಸ್ ಅ ರೈಟ್ ಟು ಎಜುಕೇಶನ್. ನೋಡಿ, ಪ್ರತಿಯೊಬ್ಬ ಹುಡುಗ ಮತ್ತೆ ಹುಡುಗಿ ಕೂಡ ಈ ರೈಟ್ ಟು ಎಜುಕೇಶನ್, ಶಿಕ್ಷಣದ ಹಕ್ಕಿನ ಕಾಯ್ದೆ ಇದೆ, ಹಕ್ಕನ್ನ ಪಡ್ಕೊಳ್ಳುವಂಥದ್ದು ಇದೆ. ಈಚ್ ಮ್ಯಾನ್ ಅಂಡ್ ವುಮನ್ ಈಸ್ ಎಕ್ಸ್ಪೆಕ್ಟೆಡ್ ಟು ವೋಟ್. ಪ್ರತಿಯೊಬ್ಬ ಮಹಿಳೆ ಮತ್ತೆ ಪುರುಷರು ಕೂಡ ವೋಟ್ ಹಾಕ್ಬೇಕು ಅಂತ ಬಯಸ್ತಾರೆ ಅಂತ ಹೇಳ್ದಂಗೆ. ಅರ್ಥ ಆಯ್ತಾ ನಿಮಗೆ ಈಸ್ ಅನ್ನ ಹೆಂಗ್ ಯೂಸ್ ಮಾಡ್ತೀವಿ ಅಂತ ಹೇಳಿ? ಎವ್ರಿ ಮೆನ್, ವುಮನ್ ಅಂಡ್ ಚಿಲ್ಡ್ರನ್ ಅಂತ ಬಂದಾಗ ಅಲ್ಲಿ ಅಕೌಂಟೆಡ್ ಫಾರ್ ಪ್ಲೂರಲ್ ವರ್ಬ್ ಅನ್ನ ನಾವು ಅಕೌಂಟ್ ಮಾಡ್ಬೇಕು. ಇಲ್ಲಿ ಸಿಂಗ್ಯುಲರ್ ಇದೆ, ಮ್ಯಾನ್, ವುಮನ್, ಚೈಲ್ಡ್ ಅಂತ ಇದ್ದಾಗ ನಾವೇನ್ ಮಾಡ್ತೀವಿ, ಈಸ್ ಅನ್ನ ಯೂಸ್ ಮಾಡಿದ್ವಿ. ಅದೇ ಎವ್ರಿ ಮೆನ್ ಅಂದ್ರೆ ಪ್ಲೂರಲ್, ಹಾಗೆ ವುಮೆನ್ ಪ್ಲೂರಲ್, ಚಿಲ್ಡ್ರನ್ ಪ್ಲೂರಲ್, ಈ ತರ ಬಂದಾಗ ಆರ್ ನ ಯೂಸ್ ಮಾಡ್ತೀವಿ ನಾವು. ಸರಿನಾ? ಕಾಂಪೌಂಡ್ ವರ್ಡ್ ಅಂತ ಹೇಳಿ ಕೂಡ ಹೇಳ್ತೀವಿ. ಮುಂದಿನ ಪ್ರಶ್ನೆಗೆ ಬರೋಣ. ದ ಫರ್ನಿಚರ್ ಇನ್ ದ ರೂಮ್ಸ್ ಡ್ಯಾಶ್ ವೆರಿ ಓಲ್ಡ್. ಆರ್, ವರ್, ಈಸ್, ಹ್ಯಾವ್ ಬೀನ್ ಅಂತ ಇದೆ. ದ ಫರ್ನಿಚರ್ ಇನ್ ದ ರೂಮ್ಸ್ ಡ್ಯಾಶ್ ವೆರಿ ಓಲ್ಡ್. ಇಲ್ಲಿ ನೌನ್ ಇದೆನಾ? ಇದೆ. ಯಾವ ನೌನ್ ಇದೆ? ಫರ್ನಿಚರ್. ಫರ್ನಿಚರ್ ಅನ್ನೋದೇನಿದೆ? ನೌನ್. ಸೊ ಹಾಗಾದ್ರೆ ಇದನ್ನ ಕನ್ಸಿಡರ್ ಮಾಡ್ಬೇಕು ನಾವಿಲ್ಲಿ. ಇಲ್ಲಿ ಏನ್ ಬರುತ್ತೆ? ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಯಾಕೆ ಮೇಡಮ್ ಅಂತಂದ್ರೆ ಫರ್ನಿಚರ್ ಈಸ್ ಅನ್ ಅನ್ಕೌಂಟೇಬಲ್ ನೌನ್. ಫರ್ನಿಚರ್ ಅನ್ನ ನಾವು ಅನ್ಕೌಂಟೇಬಲ್ ನೌನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದೀವಿ. ಅಂಡ್ ಇಟ್ ಈಸ್ ಆಲ್ವೇಸ್ ಟ್ರೀಟೆಡ್ ಆಸ್ ಸಿಂಗ್ಯುಲರ್. ಇದನ್ನ ನಾವು ಯಾವಾಗ್ಲೂ ಕೂಡ ಸಿಂಗ್ಯುಲರ್ ನೌನ್ ಅಂತ ಹೇಳಿ ಕನ್ಸಿಡರ್ ಮಾಡೋದು. ಫರ್ನಿಚರ್ ನ ಫರ್ನಿಚರ್ಸ್ ಮಾಡಿ ಅಂತ ಬರಲ್ಲ. ಫರ್ನಿಚರೇ ಇರುತ್ತೆ. ಅದು ಸಿಂಗ್ಯುಲರ್ ನಲ್ಲೂ ಕೂಡ ಅಷ್ಟೇ, ಪ್ಲೂರಲ್ ನಲ್ಲೂ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಫರ್ನಿಚರ್ ನ ಕನ್ಸಿಡರ್ ಮಾಡಿರೋದ್ರಿಂದ ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಅನ್ನ ಚೂಸ್ ಮಾಡಿದೆ. ಇನ್ ದ ರೂಮ್ಸ್ ಅನ್ನೋದೇನಿದೆ, ಇಟ್ ಈಸ್ ಅ ಪ್ರಿಪೋಸಿಷನಲ್ ಫ್ರೇಸ್. ಬಹಳಷ್ಟು ಜನ ರೂಮ್ಸ್ ಅಂತ ಇದೆ ಅಂತ ಹೇಳಿ ಆರ್ ಅಂತ ಹಾಕ್ಬಿಡ್ತೀರಾ. ನೀವೆಲ್ಲಿ ಮಿಸ್ಟೇಕ್ಸ್ ಮಾಡ್ತೀರಾ ಅಂದ್ರೆ ಈ ರೀತಿ ಸಿಚುಯೇಷನ್ಸ್ ಗಳಲ್ಲಿ
ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ ಮಾಡ್ತೀರಾ, ಹಂಗ್ ಮಾಡ್ಬಾರ್ದು. ಅನ್ಕೌಂಟೇಬಲ್ ನೌನ್ಸ್ ಲೈಕ್ ಫರ್ನಿಚರ್ ಆಗಿರ್ಬೋದು, ಇನ್ಫಾರ್ಮೇಶನ್ ಆಗಿರ್ಬೋದು, ಲಗೇಜ್ ಆಗಿರ್ಬೋದು, ಎಕ್ವಿಪ್ಮೆಂಟ್ ಆಗಿರ್ಬೋದು, ಅಡ್ವೈಸ್, ನಾಲೆಜ್, ಹೋಮ್ ವರ್ಕ್, ಟ್ರಾಫಿಕ್, ಇವೆಲ್ಲವೂ ಕೂಡ ಏನ್ ಮಾಡುತ್ತೆ, ಇಟ್ ಟೇಕ್ ಆಲ್ವೇಸ್ ಸಿಂಗ್ಯುಲರ್ ವರ್ಬ್ಸ್. ಅರ್ಥ ಆಯ್ತಾ? ಯು ಕೆನ್ ನಾಟ್ ಸೇ ಫರ್ನಿಚರ್ಸ್. ಫರ್ನಿಚರ್ಸ್ ಅಂತ ಹೇಳಕ್ ಬರಲ್ಲ, ಪೀಸಸ್ ಆಫ್ ಫರ್ನಿಚರ್ ಅಂತ ಹೇಳ್ಬೋದು ಹೊರತಾಗಿ ಫರ್ನಿಚರ್ಸ್ ಅಂತ ಹೇಳಿದಾಗ ತಪ್ಪಾಗುತ್ತೆ. ಓಕೆ, ಕ್ವಶನ್ ನಂಬರ್ 24 ಕಡೆ ಬರ್ತಾ ಹೋಗೋಣ. ಮೆನಿ ಆ ಸ್ಟೂಡೆಂಟ್ ಡ್ಯಾಶ್ ಫೇಲ್ಡ್ ಇನ್ ದಿಸ್ ಎಕ್ಸಾಮ್. ಹ್ಯಾವ್, ಆರ್, ಹ್ಯಾಸ್, ವರ್. ಮೆನಿ ಆ ಸ್ಟೂಡೆಂಟ್ ಡ್ಯಾಶ್ ಫೇಲ್ಡ್ ದಿಸ್ ಎಕ್ಸಾಮ್. ಹ್ಯಾಸ್ ಫೇಲ್ಡ್ ಆಗುತ್ತೋ, ವರ್ ಫೇಲ್ಡ್ ಆಗುತ್ತೋ, ಹ್ಯಾವ್ ಫೇಲ್ಡ್ ಆಗುತ್ತೋ, ಏನಾಗುತ್ತೆ? ಬಹಳ ಸಿಂಪಲ್ ಆಗಿದೆ ಅಂಡ್ 100% ನಿಮ್ಮ ಉತ್ತರವನ್ನ ಕೊಡ್ಬೋದು ನೀವಿಲ್ಲಿ. ಎಸ್, ಓಕೆ, ನಿಮ್ಮೆಲ್ಲರ ಉತ್ತರ ಹ್ಯಾಸ್ ಅಂತ ಹೇಳಿ ಹೇಳ್ತಿದ್ದೀರಾ. 100% ನಿಮ್ಮ ಉತ್ತರ ಸರಿಯಾಗಿದೆ. ಯಾಕೆ ಅಂತಂದ್ರೆ ಮೆನಿ ಆ ಸ್ಟೂಡೆಂಟ್ ಹ್ಯಾಸ್ ಫೇಲ್ಡ್, ಈಸ್ ಬರಲ್ಲ, ಯಾಕೆಂದ್ರೆ ಇದು V3 ಒಳಗಿದೆ, ವರ್ಬು ಥರ್ಡ್ ಒಳಗಿದ್ದಿದ್ರಿಂದ ಹ್ಯಾಸ್ ಫೇಲ್ಡ್ ಅಂತಾನೆ ನಾವು ಇದನ್ನ ಬಳಕೆ ಮಾಡೋದು. ಓಕೆ, ಇಲ್ಲಿ ಚೆಕ್ ಮಾಡಿ, ನೀವು ಗೊತ್ತಾಗುತ್ತೆ. ಮೆನಿ ಆ ಏನಿದೆ, ಇಟ್ ಈಸ್ ಆನ್ ಎಕ್ಸ್ಪ್ರೆಷನ್ ದಟ್ ಮೀನ್ಸ್ ಮೆನಿ ಬಟ್ ಈಸ್ ಗ್ರಾಮೆಟಿಕಲಿ ಸಿಂಗ್ಯುಲರ್. ಸೊ ಅದನ್ನ ಮೆನಿ ಅಂದ್ರೆ ಬಹಳಷ್ಟು ಅಂತ ಇದ್ರೂ ಕೂಡ ಅದನ್ನ ನಾವು ಗ್ರಾಮೆಟಿಕಲಿ ಸಿಂಗ್ಯುಲರ್ ಅಂತಾನೆ ಕನ್ಸಿಡರ್ ಮಾಡೋದು. ಡೆಸ್ಪೈಟ್ ಇಂಪ್ಲೈಯಿಂಗ್ ಅ ಲಾರ್ಜ್ ನಂಬರ್, ಇಟ್ ಟೇಕ್ಸ್ ಅ ಸಿಂಗ್ಯುಲರ್ ವರ್ಬ್. ಇದು ಲಾರ್ಜ್ ನಂಬರ್ ಆಗಿದ್ರೂ ಕೂಡ ಇಟ್ ಟೇಕ್ಸ್ ಸಿಂಗ್ಯುಲರ್ ವರ್ಬ್ ಅನ್ನೇ ಇದು ತಗೊಳುತ್ತೆ. ಹಾಗಾಗಿ ಹ್ಯಾಸ್ ಇಸ್ ದ ಸಿಂಗ್ಯುಲರ್ ವರ್ಬ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇರೋದು. ಅಂಡ್ ನೆಕ್ಸ್ಟ್ ನೋಡಿ, ಮೆನಿ ಆ ಪ್ಲಸ್ ಸಿಂಗ್ಯುಲರ್ ನೌನ್ ಆಲ್ವೇಸ್ ಟೇಕ್ಸ್ ಅ ಸಿಂಗ್ಯುಲರ್ ವರ್ಬ್ ಈವನ್ ದೋ ದ ಮೀನಿಂಗ್ ಈಸ್ ಪ್ಲೂರಲ್. ಮೀನಿಂಗು ಪ್ಲೂರಲ್ ಅಲ್ಲಿ ಇದ್ರೂ ಕೂಡ ಅದನ್ನ ನಾವೇನ್ ಮಾಡ್ತೀವಿ, ಸಿಂಗ್ಯುಲರ್ ಅಲ್ಲೇ ಕನ್ಸಿಡರ್ ಮಾಡಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಮೆನಿ ಆ ಸೋಲ್ಜರ್ ಹ್ಯಾಸ್ ಡೈಡ್ ಇನ್ ದ ಬ್ಯಾಟಲ್, ಮೆನಿ ಆ ಟೈಮ್ ಹ್ಯಾಸ್ ಶಿ ವಾಂಡ್ ಹಿಮ್. ಈ ರೀತಿ ನಾವೇನ್ ಮಾಡ್ತೀವಿ ಅಂದ್ರೆ ಮೆನಿ ಆನು ಕೂಡ ಸಿಂಗ್ಯುಲರ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ನಲ್ಲಿ ಕೊನೆಯ ಪ್ರಶ್ನೆ ಇದು. ದ ಸ್ಟಾಫ್ ಡ್ಯಾಶ್ ವರ್ಕಿಂಗ್ ಆನ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್. ಸ್ಟಾಫ್ ಆರ್ ಅಂತ ಯೂಸ್ ಮಾಡ್ತೀರಾ, ಸ್ಟಾಫ್ ಈಸ್ ಅಂತ ಯೂಸ್ ಮಾಡ್ತೀರಾ, ಏನಂತ ಯೂಸ್ ಮಾಡ್ತೀರಾ? ಕಮಾನ್, ಕ್ವಿಕ್ ಆಗಿ ಬರ್ಲಿ. ಓಕೆ, ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಏನ್ ಬರ್ತಾ ಇದೆ? ಆಪ್ಷನ್ ನಂಬರ್ ಆರ್ ಅಂತ ಆಗುತ್ತೆ ಮೇಡಮ್ ಅಂತ ಹೇಳ್ತೀರಾ. ಈಸ್ ಆರ್ ಆಗುತ್ತಾ, ಈಸ್ ಆಗುತ್ತಾ, ಏನಾಗುತ್ತೆ? ಓಕೆ, ಇದಕ್ಕೆ ಸರಿಯಾದ ಉತ್ತರ ಆರ್ ಆಗ್ಬೇಕು. ಮೇಡಮ್ ಅಲ್ಲಿ ಈಸ್ ಅಂತ ಬಂತು, ಇಲ್ಲಿ ಆರ್ ಅಂತ ಬಂತಲ್ಲ, ಏನ್ ಮಾಡ್ಬೇಕು? ದ ಫ್ಯಾಮಿಲಿ ಅಂತ ಬಂದಾಗ ಈಸ್ ಅಂತ ಹೇಳ್ಬೇಕಾ? ನೋಡಿ, ಸ್ಟಾಫ್ ಇಸ್ ಅ ಕಲೆಕ್ಟಿವ್ ನೌನ್. ಹಿಯರ್ ದ ಮೆಂಬರ್ಸ್ ಆರ್ ವರ್ಕಿಂಗ್ ಆನ್ ಡಿಫರೆಂಟ್ ಪ್ರಾಜೆಕ್ಟ್ಸ್ ಇಂಡಿಕೇಟಿಂಗ್ ಇಂಡಿವಿಜುವಲ್ ಆಕ್ಷನ್ಸ್. ಇಲ್ಲಿ ಏನಪ್ಪಾ ಅಂತಂದ್ರೆ ಸ್ಟಾಫ್ ವರ್ಕಿಂಗ್ ಆನ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಅನ್ನೋದನ್ನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಎಲ್ಲರೂ ಕೂಡ ಒಂದೇ ಪ್ರಾಜೆಕ್ಟ್ ಅನ್ನ ಡೀಲ್ ಮಾಡುವಾಗ ಅಥವಾ ಎಲ್ಲರೂ ಕೂಡ ಗೋಯಿಂಗ್ ಟು ಮಾರ್ಕೆಟ್ ಅಂತ ಅಂದಾಗ ದ ಸ್ಟಾಫ್ ಡ್ಯಾಶ್ ಗೋಯಿಂಗ್ ಟು ದ ಮಾರ್ಕೆಟ್ ಅಂತ ಬಂದಾಗ ಅಲ್ಲಿ ಈಸ್ ಅಂತ ಬರ್ತಾ ಇತ್ತು. ಬೇರೆ ಬೇರೆ ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ತಾ ಇದಾರೆ ಅಂತಂದಾಗ ಆರ್ ನ ಯೂಸ್ ಮಾಡ್ಬೇಕು. ಅದಕ್ಕೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಷ್ಟು ಸುಲಭದ ಮಾತಲ್ಲ. ನಾವು ಒಂದೊಂದು ಕಾನ್ಸೆಪ್ಟ್ ಅನ್ನ ಒಂದೊಂದು ಪ್ರಶ್ನೆಯನ್ನ ಹೇಳುವಾಗ ಇಟ್ ಹ್ಯಾಸ್ ಡಿಫ್ರೆಂಟ್ ಲೊಕೇಶನ್ ಅನ್ನೋ ರೀತಿಯಲ್ಲಿ ಡಿಫ್ರೆಂಟ್ ವರ್ಬ್ ಅನ್ನ ತೆಗೆದುಕೊಳ್ತಾ ಹೋಗುತ್ತೆ. ವೆನ್ ಮೆಂಬರ್ಸ್ ಆರ್ ಕಲೆಕ್ಟಿವ್ ನೌನ್ ಆಕ್ಟ್ ಇಂಡಿವಿಜುವಲಿ ಸೆಪರೇಟ್ಲಿ ಅ ಪ್ಲೂರಲ್ ವರ್ಬ್ ಈಸ್ ಯೂಸ್ಡ್. ನಾವ್ ಅವಾಗ್ಲೇ ಹೇಳಿದ್ವಲ್ಲ, ಈ ಫ್ಯಾಮಿಲಿ ಅಂತ ಬಂದಾಗ ಒಂದು ಅಂತ ಕನ್ಸಿಡರ್ ಆಗುತ್ತೆ. ಅಕಸ್ಮಾತ್ ಆಗಿ ಒಬ್ರು ಸಮ್ ಪೀಪಲ್ ಆರ್ ಗೋಯಿಂಗ್ ಟು ಮಾರ್ಕೆಟ್, ಸಮ್ ಪೀಪಲ್ ಆರ್ ಗೋಯಿಂಗ್ ಟು ಟೆಂಪಲ್, ಈ ರೀತಿ ಏನಾರ ಕೊಟ್ವಿ ಅಂತಂದಾಗ ಅಲ್ಲಿ ಯೂಶ್ವಲಿ ನಾವು ಪ್ಲೂರಲ್ ಅನ್ನೇ ಯೂಸ್ ಮಾಡ್ತೀವಿ. Collective nouns take a plural verb when the emphasis
ಈಸ್ ಆನ್ ಇಂಡಿವಿಜುವಲ್ ಮೆಂಬರ್ಸ್ ಆಕ್ಟಿಂಗ್ ಇಂಡಿಪೆಂಡೆಂಟ್ಲಿ. ನಾನು ಹೇಳ್ತೀನಿ ಕಲೆಕ್ಟಿವ್ ನೌನ್ ಆಲ್ವೇಸ್ ಟೇಕ್ಸ್ ಸಿಂಗ್ಯುಲರ್, ಬಟ್ ವೆನ್ ದ ಇಂಡಿವಿಜುವಲ್ ಪೀಪಲ್ ಅಥವಾ ವೆನ್ ದ ಇಂಡಿವಿಜುವಲ್ ಮೆಂಬರ್ಸ್ ಆಕ್ಟಿಂಗ್ ಇಂಡಿಪೆಂಡೆಂಟ್ಲಿ, ಒಬ್ಬೊಬ್ರು ಒಂದೊಂದು ಆಕ್ಟಿಂಗ್ ಮಾಡ್ತಾ ಇದಾರೆ, ಒಬ್ಬೊಬ್ರು ಒಂದು ಆಕ್ಷನ್ಸ್ ಮಾಡ್ತಾ ಇದಾರೆ ಅಂತ ಅಂದಾಗ, ಅಂಡ್ ಅ ಸಿಂಗ್ಯುಲರ್ ವರ್ಬ್ ವೆನ್ ಆಕ್ಟಿಂಗ್ ಆಸ್ ಅ ಯೂನಿಫೈಡ್ ಗ್ರೂಪ್, ಒಂದು ಯೂನಿಫೈಡ್ ಗ್ರೂಪ್ ಇದೆ ಅಂದಾಗ ಸಿಂಗ್ಯುಲರ್ ಯೂಸ್ ಮಾಡ್ತೀವಿ. ಇಂಡಿವಿಜುವಲಿ ಒಬ್ಬೊಬ್ರು ಒಂದೊಂದು ಆಕ್ಟ್ ಮಾಡ್ತಾ ಇದಾರೆ ಅಂತಂದಾಗ ಸೊ ಅದನ್ನ ಪ್ಲೂರಲ್ ನೌನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದೀವಿ. ಇಲ್ಲಿ ನಾವು ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಅನ್ನ ಕನ್ಸಿಡರ್ ಮಾಡಿದೀವಿ. ಹಾಗಾಗಿ ನೋಡಿ, ದ ಜ್ಯೂರಿ ಆರ್ ಅನೇಬಲ್ ಟು ಅಗ್ರಿ ಆನ್ ಅ ವರ್ಡಿಕ್ಟ್, ದ ಟೀಮ್ ಆರ್ ವೇರಿಂಗ್ ದೇರ್ ಇಂಡಿವಿಜುವಲ್ ಜರ್ಸೀಸ್. ಅರ್ಥ ಆಯ್ತಾ? ಈ ತರ ಬಂದಾಗ ನಾವು ಆ ರೀತಿ ಯೂಸ್ ಮಾಡ್ತೀವಿ. ಓಕೆ, ಹಾಗಾದ್ರೆ ಇಲ್ಲಿವರೆಗೂ ಕೂಡ ನಾವೇನ್ ಮಾಡಿದ್ವಿ, ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಂತ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡಿದ್ವಿ, ಸಾಕಷ್ಟು ವಿಚಾರಗಳನ್ನ ಕೂಡ ಕಲ್ತಿದ್ದಾಯ್ತು. ಅಂಡ್ ಈ ತರಗತಿ ನಿಮ್ಗೆ ಮಾಹಿತಿಗಳನ್ನ ಒದಗಿಸ್ಕೊಟ್ಟಿದೆ ಅಂಡ್ ಬಹಳಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೊಂಡಿದೀರಿ ಅಂತ ಭಾವಿಸ್ತಾ ಇವತ್ತಿನ ಈ ತರಗತಿಯನ್ನ ಮುಗಿಸೋಣ. ಇನ್ನ ನಿಮ್ಮ ಡೌಟ್ಸ್ ಗಳಂತೂ ಇದ್ದೇ ಇರುತ್ತೆ, ಮುಗಿಯೋದಿಲ್ಲ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನೀವೇನ್ ಮಾಡ್ಬೋದು, ಒಂದು ನನಗೆ ಮೆಸೇಜ್ ಮಾಡಿ ವಾಟ್ಸಪ್ ನಲ್ಲಿ. ಏನಾದ್ರೂ ಅಂತ ಸಿವಿಯರ್ ಡೌಟ್ಸ್ ಇದ್ರೆ ನಾವು ಅದನ್ನ ಕನ್ಸಿಡರ್ ಮಾಡಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಮತ್ತೆ ಹೊಸ ಕಾನ್ಸೆಪ್ಟ್ ಜೊತೆಗೆ ನಾಳೆ ಭೇಟಿಯಾಗೋಣ ಅಂತ ಹೇಳ್ತಾ ಧನ್ಯವಾದಗಳು. ಅಂಡ್ ಟೇಕ್ ಕೇರ್. ಬೈ ಬೈ.